ಕ್ಷಣಕಾಲ ಅಲ್ಲಿ ಮೌನವೇ ಆವರಿಸಿತ್ತು. ಸೀತೆಯು ಏನು ಆಡುವಳೋ ಎಂದು ಅಲ್ಲಿದ್ದವರಿಗೆ ಕುತೂಹಲವಿದ್ದರೆ ಏನು ತಾನೇ ಆಡಬಲ್ಲಳು ಎಂದು ಮಂಡೋದರಿಗೆ ವ್ಯಾಕಲವು. ಆದರೆ ಮರದ ರೆಂಬೆಯಲ್ಲಿ ಅಡಗಿದ್ದ ಹನುಮಂತನಿಗೆ ನೋಡೋಣ ಮುಂದೆ ಎಂಬ ನಿರೀಕ್ಷೆಗೆ, ಸ್ವಯಂ ರಾವಣನಿಗೆ ಇಷ್ಟು ಹೇಳಿಯೂ ಇವಳು ಮಾತಾಡದಿರುವಳಲ್ಲ ಎಂದು ಸಂಕಟ. ಆದರೆ ಈ ನೀಚ ವಾಕ್ಯಗಳನ್ನು ಕೇಳಿ ಹೇಗೆ ಸಹಿಸಿಕೊಳ್ಳಲಿ? ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಿಜ. ಮತ್ತೇನೂ ಮಾಡಬಹುದು? ಏನಾದರೂ ಆಡಿದರೆ ದುಷ್ಟನು ಕೇಳಬಲ್ಲನೆ? ಅವನ ಮನಸ್ಸು ಇನ್ನಾದರೂ ಸರಿದಾರಿಯನ್ನು ಅವಲಂಬಿಸಬಹುದೇ? ಎಂದೂ ಇಲ್ಲ. ಆದರೂ ಹೇಳಿದುದನ್ನೆಲ್ಲ ಕೇಳಿ ಸುಮ್ಮನೆ ಕುಳಿತಿರುವುದಾದರೂ ಶ್ರೀರಾಮನ ಅರ್ಧಾಂಗಿಗೆ ಭೂಷಣವೇ? ಚೆನ್ನಾಗಿ ನಿಂದಿಸಿ ನುಡಿದರೇನು? ಈತನು ಏನು ತಾನೇ ಮಾಡಬಲ್ಲನು? ಕೊಲ್ಲಬಹುದು, ಅದಾದರೂ ಉತ್ತಮವೇ ಎಂದು ಸೀತೆಯು ನಿರ್ಧರಿಸಿಕೊಂಡು ತನ್ನ ಸೆರಗನ್ನು ಮತ್ತೊಮ್ಮೆ ಬಿಗುವಾಗಿ ಹೊದೆದುಕೊಂಡು ಹಾಗೆಯೇ ಮುಖವನ್ನು ಕೆಳಕ್ಕೆ ತಿರುಗಿಸಿ ಬಳಿಯಲ್ಲಿ ಬಿದ್ದಿದ್ದ ಕಡ್ಡಿಯೊಂದನ್ನು ರಾವಣನಿಗೆ ಅಡ್ಡವಾಗಿಟ್ಟು, ಎಲೆ ದಾನವನೇ, ನಿನ್ನ ವ್ರತಾಲಾಪವನ್ನು ಕೇಳಿ ಸಾಕಾಯಿತು. ಮನಸ್ಸಿಗೆ ಬಂದುದೆಲ್ಲವನ್ನು ಹರಟಿರುವೆ. ನಿನಗೆ ನಾಚಿಕೆಯಾದರೂ ಇಲ್ಲಿವೆ? ನಾನು ಶ್ರೀರಾಮನ ಧರ್ಮಪತ್ನಿಯು. ನನ್ನ ನೆರಳನ್ನು ಕೂಡ ಬಲವಂತವಿಲ್ಲದೆ ನೀನು ಸ್ಪರ್ಶಿಸಲಾರೆ. ನಿನಗೆ ಎಷ್ಟು ಐಶ್ವರ್ಯವಿದ್ದರೇನು? ಉತ್ತಮ ಸ್ತ್ರೀಯರಾರೂ ಅದಕ್ಕೆ ಮನಸೋಲಲಾರರು. ನಮ್ಮ ಅಯೋಧ್ಯೆಯಲ್ಲಿ ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಆದರೆ ಪತಿಯ ಜತೆಯಲ್ಲಿರುವುದೇ ಹೆಣ್ಣಿನ ಕರ್ತವ್ಯವೆಂದು ಬಗೆದು ನಾನು ವನವಾಸಕ್ಕೆ ಬಂದವಳು. ಇಹಲೋಕದ ಯಾವ ಭೋಗ ಭಾಗ್ಯಗಳಿರಲಿ ಅದು ಕೇವಲ ನಶ್ವರವಾದುದು. ಪರಗತಿಯ ಶ್ರೇಷ್ಠತೆಯನ್ನು ಪಡೆಯುವುದೇ ಮಾನವ ಧರ್ಮ. ಲಕ್ಷ್ಮೀ ಸರಸ್ವತಿಯರನ್ನು ಕೂಡ ಉದಾಹರಿಸಿ ಮಾತಾಡಿರುವ ನಿನ್ನ ದುರ್ವಾಂಚಿತಕ್ಕೆ ಧಿಕ್ಕಾರವು. ಎಲ್ಲಕ್ಕೂ ಅಧಿದೇವತೆಯು ಹೆಣ್ಣೆಂದು ಅರಿತ ನೀನು ಆಕೆಯು ಹೆರವರ ಭೋಗ ಸಾಧನವಲ್ಲವೆಂಬುದನ್ನು ತಿಳಿದುಕೊಳ್ಳಲಿಲ್ಲ. ಒಂದೇ ಜೀವನವು ಹೆಣ್ಣು ಗಂಡು ಎಂಬ ರೂಪದಿಂದ ಕಾಣಿಸಿಕೊಂಡು ಹೊಂದಿ ಒಂದಾಗಿರುವುದನ್ನೇ ತೋರಿಸಿಕೊಡುವುದು ದಾಂಪತ್ಯ ಧರ್ಮವೆಂದು ಹೇಳಿಸಿಕೊಂಡಿದೆ. ಹೆಣ್ಣೆಂದು ನೀನೇ ಹೇಳಿದ ಮೃತ್ಯುವನ್ನು ಯಾರು ಬೇಕೆಂದು ಬಯಸುತ್ತಾರೆ? ಅಲ್ಲ, ಬೇಡವೆಂದು ನಿರಾಕರಿಸಿದರೆ ಅದು ಯಾರನ್ನು ಬಿಟ್ಟಿರುತ್ತದೆ? ಯಾರೂ ಬಯಸದ ಮೃತ್ಯುವು ಹೆಣ್ಣು ಗಂಡು ಮಗು ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಒಂದು ದಿನ ತನ್ನಲ್ಲಿ ಸೇರಿಸಿಕೊಳ್ಳುತ್ತದೆ. ಯಾವ ದೇವರಿಂದ ಯಾವ ವರವನ್ನು ಪಡೆದಿದ್ದರೂ ಮೃತ್ಯುವನ್ನು ಮೀರಲು ಸಾಧ್ಯವಾಗದು. ಲೋಕಗಳನ್ನು ಗೆದ್ದು ಕೈಲಾಸವನ್ನೆತ್ತಿ ಮೆರೆದಿರುವ ನೀನು ಎಲ್ಲವನ್ನೂ ಮಾಡಿ ನನ್ನನ್ನು ಕದ್ದೇ ತಂದಿರುವೆ. ಶ್ರೀರಾಮನ ಸಮ್ಮುಖದಲ್ಲಿ ನಿನ್ನ ಶೌರ್ಯವನ್ನು ತೋರಿಸಲು ನಿನಗೆಲ್ಲಿದೆ ಶಕ್ತಿ? ಆ ನೈತಿಕ ಧೈರ್ಯ? ಏಕಪತ್ನಿ ವ್ರತಸ್ಥ ನೆಲೆಸಿದ ಆ ನನ್ನ ಸ್ವಾಮಿಯನ್ನು ನಿನ್ನಂತಹ ಕಾಮಿಯು ನೀಚನಾದ ನೊರಜು ಏನು ತಾನೇ ಮಾಡಬಲ್ಲನು? ಜಗತ್ತಿನ ಪವಿತ್ರವಾದ ಪತಿವ್ರತಾ ಧರ್ಮವನ್ನು ನಿನ್ನ ಸುಖದ ಸಲುವಾಗಿ ಕೆಡಿಸ ಹೊರಟಿರುವ ನೀನು ಯಾರಾದರೇನು? ನೀತಿ ಬಾಹಿರನಾದ ನೀನು ಎಲ್ಲ ಕ್ಷುಲ್ಲಕರಿಗಿಂತಲೂ ಕಡೆ, ಹೇಡಿಗಳಲ್ಲಿ ಮೊದಲಿಗನು. ಪಣವನ್ನು ಗೆದ್ದೇ ನನ್ನನ್ನು ವರಿಸಿದ್ದ ಶ್ರೀರಾಮಚಂದ್ರನ ಸೆರಗನ್ನು ಹಿಡಿದೇ ಹಂದರದಲ್ಲಿ ಮೆರೆದವಳು ನಾನು. ನನ್ನ ಧರ್ಮದಂತೆ ಪತಿಯ ಜತೆಯಲ್ಲಿದ್ದಾಗ ದುರಾಚಾರಿಯಾದ ನೀನು ನಮ್ಮನ್ನು ಅಗಲಿಸಿದೆ. ಇದು ದೊಡ್ಡ ಪಾಪವು. ಶ್ರೀರಾಮನ ಪತ್ನಿಯ ಮೇಲೆ ನಿನ್ನ ಗ್ರದೃಷ್ಟಿಯನ್ನು ಬೀರಿ ಅಪರಾಧಿಯಾಗಿರುವೆ. ನನ್ನನ್ನು ಕದ್ದು ತಂದು ದ್ರೋಹಿಯೇ ಆಗಿರುವೆ. ನಿನ್ನಲ್ಲಿ ಎಷ್ಟು ಸಂಪತ್ತಿದ್ದರೇನು? ಅದು ಪ್ರೇತ ನಗರದ ಹೂವಿನಂತೆ ನಿರುಪಯುಕ್ತವಾದುದು. ಅದಕ್ಕೆ ಮರುಳಾಗುವವರು ಆಗಿರಬಹುದು. ಅದು ನಿನ್ನ ಪಾಪ ಪೂರ್ಣತೆಯ ಪೂರಕವೇ ಆಗಿರಬಹುದು. ಎಲೆ ನೀಚನೆ, ನಾನೊಬ್ಬಳೇ ನಿನ್ನ ಬಂಧನದಲ್ಲಿ ಸಿಕ್ಕಿ ಬಿದ್ದಿರುವೆನೆಂದೆಣಿಸಬೇಡ. ಆಜ್ಞಾ ಮಾತ್ರದಿಂದ ಎಲ್ಲಿಯವರೆಗಾದರೂ ಹೋಗಿ ಕಾರ್ಯವನ್ನು ಪೂರೈಸಬಲ್ಲ ಶ್ರೀರಾಮನ ಬಾಣಗಳನ್ನು ನೀನರಿಯೆ. ಅಂತೆಯೇ ಇಷ್ಟು ಅರಚಿಕೊಂಡೆ. ಯಾವ ಕಿವಿಗೆ ಇಂಪಾಗುವುದಕ್ಕಾಗಿ ಇಷ್ಟೆಲ್ಲ ಹೇಳಿದೆ ಹೇಳು? ಈ ಎಲ್ಲ ನರ್ತಿಕೆಯರೂ ನಿನ್ನ ಮನಸ್ಸಿನಂತೆ ಕುಣಿಯುತ್ತಾರೆ. ಅದರ ಪ್ರದರ್ಶನವು ಇಲ್ಲೇಕೆ ನಡೆಯಿತು? ನಿನ್ನ ಆಜ್ಞೆಗೆ ಕೊಟ್ಟು ಬಿದ್ದವರು ಹೇಗೆಂದರೆ ಹಾಗೆಯೇ ವರ್ತಿಸಬಹುದು. ಪಾಪ, ನಿನ್ನ ಕ್ರೂರ ಕರ್ಮಕ್ಕೆ ಬಲಿಯಾಗಿ ತಮ್ಮ ತಮ್ಮ ನೀತಿಯನ್ನೂ ಅವರೊಂದಿಗೆ ಸರ್ವಸ್ವವನ್ನು ಕಳೆದುಕೊಂಡು ಅವರು ನಿನ್ನ ಆಜ್ಞೆಯನ್ನು ಮೀರಿ ಹೇಗೆ ವರ್ತಿಸಬಲ್ಲರು? ಹೆಣ್ಣಿಗೆ ಸತೀತ್ವವೇ ಸರ್ವ ರಕ್ಷಣೆಯಾಗಿದೆ. ಅದನ್ನೇ ರಕ್ಷಿಸಿಕೊಳ್ಳಲು ಅಸಮರ್ಥರಾದರೆ ಹೀಗೆ ಅಂಜಿಯೇ ನಡೆಯಬೇಕಾದುದು ಇದ್ದದ್ದೇ. ಪರಸ್ತ್ರೀಯರ ಮೇಲೆ ಕಣ್ಣಿಡುವ ನಿನ್ನ ಕಣ್ಣುಗಳು ಇನ್ನೂ ಇಂಗು ಹೋಗದೆ ಉಳಿದಿವೆ.
ಬಹುದೊಡ್ಡ ಸಮ್ರಾಟನು ನೀನಿರಬಹುದು. ಅದಕ್ಕೆ ತಕ್ಕಂತೆ ನಡೆಯಲಾರದ ನೀನು ಅದರೊಂದಿಗೆ ನಾಶವಾಗತಕ್ಕ ಕಾಲು ಬಹುದೂರವಿಲ್ಲ. ಅಂತೆಯೇ ಶ್ರೀರಾಮನಿಗೆ ಅಂಜಿ ನನ್ನನ್ನು ಕದ್ದು ತಂದಿರುವೆ. ಹಾಗೆಯೇ ತಂದಾದರೂ ಏನು ಮಾಡುವೆ? ಬಲವಂತದಿಂದ ನನ್ನ ಕೈಕಾಲುಗಳನ್ನು ಇನ್ಯಾವ ಅಂಗಗಳನ್ನು ಹದ್ದಿನಂತೆ ಕುಕ್ಕಿ ತಿನ್ನಬಹುದು. ನನ್ನ ಗುಂಡಿಗೆಯ ರಕ್ತವನ್ನು ಪಿಶಾಚಿಯಂತೆ ಪಾನ ಮಾಡಬಹುದು. ಆದರೆ ಜೀವದಿಂದಿದ್ದು ನನ್ನ ಪಾದರಜವನ್ನು ಕೂಡ ಸ್ಪರ್ಶಿಸಲು ನಾನು ಆಸ್ಪದ ಕೊಡಲಾರೆನು. ಕನಸಿನಲ್ಲಾಗಲಿ ನನಸಿನಲ್ಲಾಗಲಿ ಪತಿಯನ್ನಲ್ಲದೆ ಅನ್ಯಥಾ ಭಾವಿಸುವವಳು ನಾನಲ್ಲ. ನನ್ನ ದೆಸೆಯಿಂದ ನನ್ನ ಅರಸನನ್ನು ಕೆಣಕಿರುವ ನೀನು ನಿನ್ನ ದುಷ್ಕೃತ್ಯದ ಪರಿಣಾಮವನ್ನು ಶೀಘ್ರದಲ್ಲಿಯೇ ಕಾಣಬೇಕಾಗಬಹುದು. ಏನು ಪಡೆದ ಆಯುಸ್ಸು ಮಾತ್ರ ಇನ್ನೂ ಕೆಲವು ದಿವಸಗಳವರೆಗೆ ನಿನ್ನನ್ನು ಉಳಿಸಿರಬೇಕು. ಪವಿತ್ರವಾದ ಬ್ರಾಹ್ಮಣ ವಂಶದಲ್ಲಿ ನಿನ್ನ ಜನನವಂತೆ ಮಹಾ ತಪಸ್ವಿಯಾದ ವಿಶ್ರವಸುವಿನ ಮಗನಾಗಿ ಮಾಡಬಾರದ ಕೃತ್ಯಗಳನ್ನು ಮಾಡುವ ನಿನ್ನನ್ನು ನೀನೇ ಅಳುವ ಈ ನೆಲವು ಹೊರಬಲುದೆ. ನಿನಗೆ ಹೊರುವುದರಲ್ಲಿ ಯಾವುದರಲ್ಲಿ ಕಡಿಮೆ ಇದೆ? ಎಷ್ಟೇ ಇದ್ದರೂ ನಿನ್ನ ದುರ್ವಾಂಚಿತದಿಂದ ದೂರವಾಗಿರಲು ನಿನಗೆ ಬುದ್ಧಿ ಬರುವುದಿಲ್ಲ. ಪರಸ್ತ್ರೀಯರನ್ನು ಕೆಡಿಸುವುದರಲ್ಲಿಯೇ ನಿನ್ನ ಪರಾಕ್ರಮವನ್ನು ತೋರಿಸುತ್ತಿರುವ ನೀನು ಹಾಳಾಗಿ ಹೋಗು. ಯಾವುದೋ ನಾನರಿಯದ ನನ್ನ ಪ್ರಾರಬ್ಧದಿಂದಾಗಿ ಪತಿಯ ಸಾನ್ನಿಧ್ಯವನ್ನು ನುಡಿದು ಪಾಪಿಯಾದ ನಿನ್ನ ಬಂಧನದಲ್ಲಿ ದಿನ ಕಳೆಯುವ ಕಾಲ ಬಂದಿದೆಯಷ್ಟೇ. ಆದುದರಿಂದ ನಿನ್ನನ್ನು ಎದುರಿಸಿದ ಜಟಾಯುವು ಮೃತ್ಯನಾದನು. ಹಾರುವ ಹಕ್ಕಿಗಾದರೂ ಆ ಧರ್ಮಬುದ್ಧಿ ಇದೆ. ಮಹಾರಾಜನೆಂದು ಹೇಳಿಸಿಕೊಳ್ಳುವ ನಿನಗೆ ಮಾತ್ರ ಇಲ್ಲ. ಅಯ್ಯೋ, ನನ್ನ ಸಮ್ಮುಖದಲ್ಲಿ ನಿನ್ನ ಬೆಳಗನ್ನು ತೋರಿಸಲು ಬಂದೆಯಲ್ಲ. ನಿನ್ನ ಮುಖಕ್ಕೆ ಬೆಂಕಿ ಬೀಳಲಿ, ಈ ವೈಭವವು ಮಣ್ಣು ಪಾಲಾಗಲಿ. ಮರ್ಯಾದೆಗೆಟ್ಟು ಸತ್ತು ಬದುಕಿರುವ ನೀನು ಒಬ್ಬ ಪುರುಷನೇ? ಇಷ್ಟು ದಿವಸಗಳು ಕಳೆದವು, ಇನ್ನೂ ನನ್ನನ್ನು ತಿಳಿಯಲಾಗದ ನೀನು ಕೇವಲ ಅವಿವೇಕಿ, ನೀಚ, ಅಧಮ, ಕಟುಕ, ಹೇಡಿ, ಅತ್ತ ತೊಲಗು ಎಂದು ಕ್ರೋಧ ದುಃಖಗಳಿಂದ ಹಳಿದು ಭಂಗಿಸಿ ಹೀನೈಸಿ ಬಿಟ್ಟಳು. ವಿ ಎನ್ ಭಾಗವತ್ ಬರ್ಬೇಡಿ.